ಡ್ರಗ್ಸ್ ತಯಾರಕರಿಗೆ ಸ್ವರ್ಗವಾಗ್ತಾ ಇದೆಯಾ ಮೈಸೂರು? ಮೈಸೂರಿನಲ್ಲಿ ದಿನಕ್ಕೊಂದು ಡ್ರಗ್ಸ್ ತಯಾರಿಕಾ ಘಟಕ ಪತ್ತೆಯಾಗಿದೆ. ನಿನ್ನೆ ಡ್ರಗ್ಸ್ ಅಡ್ಡೆಗಳ ಮೇಲೆ ದೆಹಲಿ ಎನ್ಸಿಬಿಯಿಂದ ದಾಳಿ ನಡೆದಿದೆ. ಮೈಸೂರು ತಾಲೂಕು ಯಾಂದಹಳ್ಳಿ ಬಳಿ ಮತ್ತೊಂದು ಅಡ್ಡೆ ಪತ್ತೆಯಾಗಿರೋದು. ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಕಚ್ಚಾ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಬಾಡಿಗೆ ಮನೆಯಲ್ಲಿ ಡ್ರಗ್ಸ್ ತಯಾರಿಸ್ತಾ ಇದ್ದ ಉತ್ತರ ಭಾರತದ ಕುಟುಂಬ. ಪೊಲೀಸರ ದಾಳಿಗೂ ಮುನ್ನವೇ ಅಲ್ಲಿದ್ದ ದಂಪತಿ ಎಸ್ಕೇಪ್ ಆಗಿದೆ. ನಿರ್ಜನ ಪ್ರದೇಶ ಮನೆ ಬಾಡಿಗೆ ಪಡೆದು ಡ್ರಗ್ಸ್ ವಸ್ತು ತಯಾರಿಸಲಾಗ್ತಾ ಇತ್ತು. ಸ್ಥಳೀಯರಿಗೆ ಆಸಿಡ್ ವ್ಯಾಪಾರ ಅಂತ ದಂಪತಿ ಹೇಳಿತ್ತು. ಡ್ರಗ್ಸ್ ಅನ್ನ ವಶಕ್ಕೆ ಪಡೆದು ಸದ್ಯ ಮೈಸೂರು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಶ್ವಾನಗಳನ್ನ ಬಳಸಿ ಅನುಮಾನಾಸ್ಪದ ವಸ್ತುಗಳ ತಪಾಸಣೆ ಕೂಡ ನಡೆಯಿತು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಮೈಸೂರು ತಾಲೂಕು ಯಾಂದಹಳ್ಳಿ ಬಳಿ ಮತ್ತೊಂದು ಅಡ್ಡೆ ಪತ್ತೆಯಾಗಿದೆ. ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ದಾಳಿ ಮಾಡಿದ್ರು. ಈ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಕಚ್ಚಾ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಬಾಡಿಗೆ ಮನೆಯಲ್ಲಿ ಉತ್ತರ ಭಾರತ ಮೂಲದ ಕುಟುಂಬ ವಾಸ ಮಾಡ್ತಾ ಇತ್ತು. ಅಲ್ಲಿದ್ದಂಥ ದಂಪತಿ ಪೊಲೀಸ್ ದಾಳಿ ಆಗತ್ತೆ ಅನ್ನೋದರ ಮುನ್ಸೂಚನೆಯಿಂದಾಗಿ ಎಸ್ಕೇಪ್ ಆಗಿದ್ದಾರೆ. ನಿರ್ಜನ ಪ್ರದೇಶ ಮನೆ ಬಾಡಿಗೆ ಪಡೆದು ಡ್ರಗ್ಸ್ ವಸ್ತು ತಯಾರಿಸಲಾಗ್ತಾ ಇತ್ತು. ಡ್ರಗ್ಸ್ ತಯಾರಿಕೆಗೆ ಸ್ವರ್ಗವಾಯ್ತಾ ಹಾಗಾದರೆ ಸಾಂಸ್ಕೃತಿಕ ನಗರಿ ಮೈಸೂರು? ಮೈಸೂರಿನಲ್ಲಿ ತಯಾರಿ ಅಂತಾರಾಜ್ಯಗಳಿಗೆ ಸಾಗಾಟಕ್ಕೆ ಪ್ಲಾನ್ ಆಗಿತ್ತು. ಅಂತಾರಾಜ್ಯ ಮಾದಕ ವಸ್ತು ಕಳ್ಳ ಸಾಗಣೆ ಜಾಲವನ್ನ ಎನ್ಸಿಬಿ ಭೇದಿಸಿದೆ. ಮಾದಕ ವಸ್ತು ಉತ್ಪಾದನೆಗೆ ರೆಡಿಯಾಗಿದ್ದ ರಹಸ್ಯ ಪ್ರಯೋಗಾಲಯ ಅದನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಮೈಸೂರಿನಲ್ಲಿ ಪತ್ತೆಯಾಗ್ತಾ ಇರುವ ಎರಡನೆಯ ಘಟಕ ಇದು. ಈ ಘಟಕವನ್ನ ಹೊರಗಿನ ಪೊಲೀಸರು ಪತ್ತೆ ಹಚ್ಚಿರೋದು. ಮಾದಕ ವಸ್ತು ಜಾಲ ಪತ್ತೆ ಹಚ್ಚೋದಕ್ಕೆ ಸ್ಥಳೀಯ ಪೊಲೀಸರು ವಿಫಲರಾಗಿದ್ದಾರೆ. ಎನ್ಸಿಬಿಯಿಂದ ಸುಮಾರು 10 ಕೋಟಿ ಮೌಲ್ಯದ ಮಾದಕ ವಸ್ತು ಸದ್ಯ ಜಪ್ತಿಯಾಗಿದೆ. 25.6 ಲಕ್ಷ ನಗದು ಕಾರ್ ಸೀಸ್ ಮಾಡಿದ್ದಾರೆ. ಮಾಸ್ಟರ್ ಮೈಂಡ್ ಸೇರಿ 4 ಇಲ್ಲಿಯವರೆಗೂ ವಶಕ್ಕೆ ಪಡೆದಿದ್ದಾರೆ. ಮೈಸೂರಿನಲ್ಲಿ ಡ್ರಗ್ಸ್ ಜಾಲ ಆಕ್ಟಿವ್ ಆಗಿರೋದು ಗೊತ್ತಾಗಿದೆ. ನಿವೃತ್ತರ ಸ್ವರ್ಗವಾಗಿದ್ದಂತ ಮೈಸೂರು ಕ್ಷಣ ಕ್ಷಣಕ್ಕೂ ಕೂಡ ಡ್ರಗ್ ಪ್ರಿಯರ ಸ್ವರ್ಗ ಆಗ್ತಾ ಇದೆ, ಡ್ರಗ್ ತಯಾರಿಕರ ಸ್ವರ್ಗ ಆಗ್ತಾ ಇದೆಯಾ ಇಂಥದ್ದೊಂದು ಅನುಮಾನ ಕಾಡ್ಲಿಕ್ಕೆ ಶುರುವಾಗ್ತಾ ಇದೆ. ಅದರಲ್ಲೂ ಕೂಡ ವ್ಯಾಪಕವಾಗಿ ಈ ಒಂದು ಡ್ರಗ್ ಜಾಲ ಅನ್ನುವಂಥದ್ದು ಮೈಸೂರು ನಗರ ಅಷ್ಟೇ ಅಲ್ಲ ಜಿಲ್ಲೆಯಾದ್ಯಂತ ವ್ಯಾಪಿಸ್ತಾ ಇದೆಯಾ ಅನ್ನೋ ಒಂದು ಅನುಮಾನಗಳು ಕೂಡ ಕಂಡು ಬರ್ತಾ ಇರೋದು. ಅದಕ್ಕೆ ಮತ್ತೊಂದು ತಾಜಾ ಉದಾಹರಣೆ ಆಗಿರ್ತಕ್ಕಂಥದ್ದು ಮೈಸೂರಿನ ಹೊರವಲಯದಲ್ಲಿರ್ತಕ್ಕಂತಹ ಜನನಿಬಿಡವಾದಂತಹ ಸ್ಥಳ ಲೇಔಟ್ ಒಂದರಲ್ಲಿ ಈಗ ಮನೆಯೊಂದನ್ನ ಪೊಲೀಸರು ಸೀಸ್ ಮಾಡಿರ್ತಕ್ಕಂಥದ್ದು. ನಾವೀಗ ಆ ಒಂದು ಮನೆ ಮುಂಭಾಗದಲ್ಲಿದ್ದೀವಿ. ಈ ಒಂದು ಏರಿಯಾವನ್ನು ಕೂಡ ನೀವು ಗಮನಿಸಬಹುದು. ಪ್ರಶಾಂತ ಛಾಯಾ ಬಡಾವಣೆ ಏನಿದೆ, ಆ ಒಂದು ಬಡಾವಣೆಯಲ್ಲಿರ್ತಕ್ಕಂತಹ 3 ಅಂತಸ್ತಿನ ಈ ಒಂದು ಮನೆ ಏನಿದೆ, ಈ ಮನೆಯನ್ನ ಸದ್ಯಕ್ಕೆ ಪೊಲೀಸರು ತಮ್ಮ ಸುಪರ್ದಿಗೆ ಪಡೆದಿದ್ದಾರೆ. ಜೊತೆಗೆ ಮನೆಯನ್ನು ಸಂಪೂರ್ಣವಾಗಿ ಸೀಸ್ ಮಾಡಿದ ಹಂತದಲ್ಲಿ ವಶಕ್ಕೆ ಪಡ್ಕೊಂಡಿರ್ತಕ್ಕಂಥದ್ದನ್ನು ಕೂಡ ಗಮನಿಸಬಹುದು. ಕಾರಣ ಇಷ್ಟೇ, ಈ ಒಂದು ಮನೆಯಲ್ಲಿರ್ತಕ್ಕಂಥ ಈ ಒಂದು ಗೋಡನ್ ಏನಿದೆ, ಗೋಡನ್ ನಲ್ಲಿ ಕೆಮಿಕಲ್ಗಳನ್ನ, ಅದು ಮಾದಕ ದ್ರವ್ಯಗಳನ್ನ ತಯಾರು ಮಾಡ್ಲಿಕ್ಕೆ ಬಳಸುವಂತ ಕೆಮಿಕಲ್ಗಳೇನಿದ್ವು ಆ ಕೆಮಿಕಲ್ಗಳನ್ನ ಇಡಲಾಗಿತ್ತು. ಹಾಗಾಗಿ ನಿಖರವಾದಂತ ಒಂದು ಮಾಹಿತಿಯನ್ನ ಪಡ್ಕೊಂಡಿರ್ತಕ್ಕಂಥ ಪೊಲೀಸರು ಸದ್ಯಕ್ಕೆ ಆ ಒಂದು ಮಳಿಗೆಯನ್ನ ಸೀಸ್ ಮಾಡಿದ್ದಾರೆ. ಮತ್ತೆ ಮನೆಯಲ್ಲಿದ್ದಂತಹ ದಂಪತಿಯೊಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇನ್ನು ಇಲ್ಲಿ ಸಿಕ್ಕಿರ್ತಕ್ಕಂಥ ಕೆಮಿಕಲ್ ಏನಿದೆ, ಆ ಕೆಮಿಕಲ್ ಅನ್ನ ಈಗ ಲ್ಯಾಬ್ಗೆ ಕಳಿಸಲಾಗಿದೆ. ಈ ಮನೆ ವಿಚಾರಕ್ಕೆ ಬರೋದಾದ್ರೂ ಕೂಡ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ನಿವೃತ್ತರಾಗಿರ್ತಕ್ಕಂತಹ ಲಿಂಗಯ್ಯ ಎಂಬುವವರಿಗೆ ಸೇರಿರ್ತಕ್ಕಂಥ ಒಂದು ಮನೆ. ಈ ಒಂದು ಮನೆಯನ್ನ ಬಾಡಿಗೆಯನ್ನ ಪಡೆದಿರ್ತಕ್ಕಂಥ ಹಿಂದಿ ಭಾಷಿಕರೇನಿದ್ರು ಆ ದಂಪತಿಗಳು ಈ ಒಂದು ಮನೆಯ ಮೊದಲ ಅಂತಸ್ತಿನಲ್ಲಿ ವಾಸ ಮಾಡ್ತಾ ಇದ್ರು. ಈ ಒಂದು ಸ್ಥಳದಲ್ಲೂ ಕೂಡ ಕೆಮಿಕಲ್ಗಳನ್ನ ಬ್ಯಾರೆಲ್ಗಳಲ್ಲಿ ಸುಮಾರು 8ಕ್ಕೂ ಹೆಚ್ಚು ಬ್ಯಾರೆಲ್ಗಳಲ್ಲಿ ಇಟ್ಟು ಸಂಗ್ರಹಿಸಿದ್ರು. ಇವುಗಳನ್ನ ಇಂಥ ಒಂದು ಜನನಿಬಿಡ ಪ್ರದೇಶದಲ್ಲಿ ಏನಕ್ಕೆ ಇಟ್ಟಿದ್ರು ಅನ್ನುವಂಥದ್ದು ಮೊದಲಿಗೆ ಅನುಮಾನ. ಆದ್ರೆ ಜೊತೆಗೆ ಇದ್ದಂತಹ ಒಂದು ಕೆಮಿಕಲ್ ಏನಿತ್ತು ಅದನ್ನ ಮಾದಕ ದ್ರವ್ಯ ತಯಾರಿ ಮಾಡ್ಲಿಕ್ಕೆ ಬಳಸ್ತಿದ್ರು ಅಂತೇಳಿ. ಯಾಕಂದ್ರೆ ನಾವಿಲ್ಲಿ ಗಮನಿಸಬಹುದು, ಮೈಸೂರಿನ ಚಾಮುಂಡಿ ಬೆಟ್ಟದ ವ್ಯೂ ಕಾಣುತ್ತೆ. ಆದ್ರೆ ಮೈಸೂರಿನಿಂದ ತುಂಬಾ ದೂರದಲ್ಲಿರ್ತಕ್ಕಂಥ ಈ ಒಂದು ಹೊಸ ಬಡಾವಣೆಗಳೇನಿವೆ, ಇದು ಸಂಪೂರ್ಣವಾಗಿ ಬಡಾವಣೆಗಳೆಲ್ಲವೂ ರಚನೆ ಆಗಿದ್ರು ಕೂಡ ಇಲ್ಲಿ ಮನೆಗಳೆಲ್ಲ ತೀರ ವಿರಳವಾಗಿರ್ತಕ್ಕಂತಹ ಇಂತಹ ಒಂದು ಲೇಔಟ್ಗಳೇನಿದೆ, ಇಂತಹ ಲೇಔಟ್ಗಳನ್ನ ಆಯ್ಕೆ ಮಾಡಿಕೊಂಡು ಅವರೆಲ್ಲರೂ ಒಂದು ರೀತಿಯಲ್ಲಿ ನಾಯಿ ಕೊಡೆಗಳಂತೆ ಈ ಬಂದು ಪಸರಿಸ್ತಾ ಇದ್ದಾರೆ ಅನ್ನೋ ಡೌಟ್ಗಳು ಶುರುವಾಗಿದೆ. ಒಂದು ಕಡೆಗೆ
ಏನು ಪಿಂಚಣಿದಾರರ ಸ್ವರ್ಗವಾಗಿದ್ದಂತಹ ಮೈಸೂರು ಎಲ್ಲೋ ಒಂದು ಕಡೆ ಡ್ರಗ್ ಅನ್ನ ತಯಾರು ಮಾಡುವಂತವರಿಗೆ ಸ್ವರ್ಗವಾಗಿ ಪರಿಣಮಿಸ್ತಾ ಇದೆಯಾ ಅಂತ ಒಂದು ಡೌಟ್ಗಳು ಬರ್ಲಿಕ್ಕೆ ಶುರುವಾಗಿದೆ. ಸದ್ಯಕ್ಕೀಗ ಏನ ದಂಪತಿಗಳನ್ನ ವಶಕ್ಕೆ ಪಡ್ಕೊಂಡಿರ್ತಕ್ಕಂಥ ಪೊಲೀಸರು ಇಲ್ಲಿ ಸಿಕ್ಕಿರ್ತಕ್ಕಂಥ ಕೆಮಿಕಲ್ ಅನ್ನ ಲ್ಯಾಬ್ಗೆ ಕಳಿಸಿದ್ದಾರೆ. ಒಂದು ವೇಳೆ ಅಲ್ಲಿ ಲ್ಯಾಬ್ ನಲ್ಲಿ ಸಾಬೀತಾದ್ರೆ ಅಂದ್ರೆ ಇಲ್ಲಿದ್ದಂತ ಕೆಮಿಕಲ್ ಗಳನ್ನ ಡ್ರಗ್ ತಯಾರಿಕೆಗೆ ಬಳಸ್ತಾ ಇದ್ರು ಅನ್ನುವಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.